ಹಲೋ ಗೈಸ್, ತೆಗಿದ್ದೀರಾ? ವೆಲ್ಕಮ್ ಟು ರಿಚ್ ರಿಚಾ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸಂದ್ರೆ ಇವತ್ತಿನ ಈ ವಿಡಿಯೋದಲ್ಲಿ ಎಷ್ಟೋ ಜನ ಒಂದು ಕಾಂಗ್ರೆಸ್ ಗ್ಯಾರಂಟಿಯಿಂದ ಸಿಕ್ಕಾಪಟ್ಟೆ ಜನಕ್ಕೆ ಅನುಕೂಲ ಆಗ್ತಿದೆ, ಇನ್ನು ಕೆಲವರಿಗೆ ಅನಾನುಕೂಲ ಆಗ್ತದೆ. ಇನ್ನೂ ಹೇಳಬೇಕು ಆದರೆ ಓಪನ್ ಅಪ್ ಆಗಿ ಇನ್ನು ಕೆಲವ್ರಿಗೆ ಸಿಕ್ಕಾಪಟ್ಟೆ ಒಂದು ಲಾಸಸ್ ಆಗ್ತಿದೆ. ಅದೇ ರೀತಿ ತುಂಬ ಜನಗಳಿಗೆ ತೊಂದರೆನೂ ಸಹ ಆಗ್ತಿದೆ, ಅನುಕೂಲನೂ ಸಹ ಆಗ್ತಿದೆ. ಅರ್ಥ ಆಯ್ತಾ? ಈ ನಡುವೆ ಒಂದು ಕಾಂಗ್ರೆಸ್ ಏನು ಮಾಡ್ತಿದೆ ಅಂದರೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಏನು ಹೇಳಿಕೆ ಅಂದರೆ ಸುಮಾರು ಒಂದು ಗೃಹಲಕ್ಷ್ಮಿ ಗ್ಯಾರಂಟಿಗಳ ಜೊತೆಗೆ ಅಂದರೆ 5 ಗ್ಯಾರಂಟಿಗಳು ಏನನ್ನು ಕೊಟ್ಟಿದ್ದಾರೋ ರಾಜ್ಯ ಸರ್ಕಾರದಿಂದ, ಅದ್ರ ಜೊತೆಗೆ ಇನ್ನೂ ಕೆಲವೊಂದು ಗ್ಯಾರಂಟಿಗಳನ್ನು ಕೊಡ್ತೀವಿ, ಆದರೆ ಒಂದು ಕೇಂದ್ರ ಸರ್ಕಾರದಲ್ಲಿ ನಮ್ಮ ಸರ್ಕಾರ ಬಂದರೆ ಅಂತ ಒಂದು ಅನೌನ್ಸ್ಮೆಂಟನ್ನು ಮಾಡಿದ್ದಾರೆ. ಇನ್ನೂ ಜಾರಿಗೆ ಇನ್ನೂ ಏನು ಇದ್ರ ಬಗ್ಗೆ ಡಿಸ್ಕಷನ್ ಮಾಡಿಲ್ಲ. ಬಟ್ ಆದರೆ ಒಂದು ಸ್ಟೇಜ್ ಮೇಲೆ ಒಂದು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಬಟ್ ಆದರೆ ಈ ಥರ ಒಂದು ಗ್ಯಾರಂಟಿಗಳು ಇನ್ನೂ ಮುಂದಿನ ದಿನಗಳಲ್ಲಿ ಬರುವಂಥ ಒಂದು ಸಾಧ್ಯತೆಗಳು ಇರ್ತದೆ. ಬಟ್ ಆದರೆ ಆ ಥರ ಒಂದು ಗ್ಯಾರಂಟಿಗಳು ಏನು ಮಾಡ್ತಿದ್ದಾರೆ ಅಂದರೆ ಈ ಮುಂದಿನ ದಿನಗಳಲ್ಲಿ ಒಂದು ರಿಲೀಸ್ ಮಾಡುವಂಥ ಒಂದು ಪ್ರಯತ್ನ ಮಾಡಬಹುದು. ಅರ್ಥ ಆಯ್ತಾ? ಸೊ ಅದೇ ರೀತಿ ನಮ್ಮ ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಬೆಲ್ ಐಕಾನ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಅದೇ ರೀತಿ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಕೂಡಲೇ ಲೈಕ್ ಮಾಡಿ. ಏನಾದರೂ ಡೌಟ್ಸ್ಗಳಿದ್ರೆ ಕೂಡಲೇ ಕಮೆಂಟನ್ನು ಮಾಡಿದ್ರೆ ಅದಕ್ಕೆ ನಾನು ರಿಪ್ಲೈ ಕೊಡುವಂಥ ಒಂದು ಪ್ರಯತ್ನ ಮಾಡ್ತೀನಿ. ಬನ್ನಿ ಸ್ನೇಹಿತರೆ, ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅಷ್ಟಕ್ಕೂ ಗ್ಯಾರಂಟಿ ಯೋಜನೆಗಳಲ್ಲಿ ಕಾಂಗ್ರೆಸ್ ಏನನ್ನು ಕೊಡೋದಕ್ಕೆ ತಯಾರಾಗಿದೆ, ಅದೇ ರೀತಿ ಇನ್ನೂ ಎಷ್ಟು ಗ್ಯಾರಂಟಿಗಳು ಬರುವಂಥ ಒಂದು ಸಾಧ್ಯತೆಗಳಿದೆ, ಇದರ ಬಗ್ಗೆ ಫುಲ್ಲು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಸರ್, ಮೊದಲನೇದಾಗಿ ಗೃಹಲಕ್ಷ್ಮಿಯರಿಗೆ 2,000 ರೂಪಾಯಿ ಈಗ ಕರ್ನಾಟಕದಲ್ಲಿ ಪ್ರೆಸೆಂಟ್ ಆಗಿ ಈಗ ಆಗ್ತಿದ್ದಾರೆ. ಅರ್ಥ ಆಯ್ತಾ? ಈಗ ಒಂದು ಸ್ಟೇಜ್ ಮೇಲೆ ಏನಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಸುಮಾರು ಗೃಹಲಕ್ಷ್ಮಿಗೆ 2,000 ರೂಪಾಯಿ ಯಾರ್ಯಾರಿಗೆ ಆಗ್ತಿದ್ದಾರೋ ಅಂಥವ್ರಿಗೆಲ್ಲ ಇನ್ನು ಮುಂದೆ ಕೇಂದ್ರ ಸರ್ಕಾರದಲ್ಲಿ ನಮ್ಮ ಸರ್ಕಾರನೇ ಬಂದರೆ ಅಂಥವ್ರಿಗೆ ಒಂದು ಗೃಹಲಕ್ಷ್ಮಿಯರಿಗೆ 4,000 ರೂಪಾಯಿಯನ್ನು ಹಾಕ್ತೀವಿ ಅಂತ ತಿಳಿಸ್ಕೊಟ್ಟಿದ್ದಾರೆ. ಬಟ್ ಆದರೆ ಇದ್ರ ಎಷ್ಟು ಮಟ್ಟಿಗೆ ಸುಳ್ಳು ನಿಜನೋ ಗೊತ್ತಿಲ್ಲ. ಬಟ್ ಆದರೆ ಇದನ್ನೆಲ್ಲ ಒಂದು ಸ್ವಲ್ಪ ಹೇಳ್ತೀವಿ, ತಿಳಿಸ್ಕೊಡ್ತೀವಿ ಅಂತಲೂ ಸಹ ತಿಳಿಸ್ಕೊಟ್ಟಿದ್ದಾರೆ. ಅರ್ಥ ಆಯ್ತಾ? ಇದಕ್ಕಿಂತ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಗ್ಯಾರಂಟಿ ಯಾವುದು ಅಂದರೆ ಮಹಿಳೆಯರಿಗೆ 1 ಲಕ್ಷ ಉಚಿತ. ಅರ್ಥ ಆಯ್ತಾ? ಯಾರು ಬಡ ಮಹಿಳೆಯರು ಇರ್ತಾರೋ ಅಂಥವ್ರಿಗೆಲ್ಲ 1 ಲಕ್ಷ ರೂಪಾಯಿ ಫ್ರೀಯಾಗಿ ಕೊಡ್ತೀನಿ ಅಂತ ಆಲ್ರೆಡಿ ತಿಳಿಸ್ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಪ್ರತಿಯೊಬ್ಬರಿಗೂ ಸಹ ಗೊತ್ತಿರ್ತದೆ. ಆದರೆ ಇನ್ನು ನಾನು ಹೇಳುವಂಥ ಒಂದು 3 ಗ್ಯಾರಂಟಿಗಳ ಬಗ್ಗೆ ನಿಮ್ಗೆ ಗೊತ್ತಿರೋದಿಲ್ಲ. ಅರ್ಥ ಆಯ್ತಾ? ದಯವಿಟ್ಟು ವಿಡಿಯೋವನ್ನು ಆದಷ್ಟು ಶೇರ್ ಮಾಡೋದಕ್ಕೆ ಟ್ರೈ ಮಾಡಿ. ಅರ್ಥ ಆಯ್ತಾ? ಅದೇ ರೀತಿ ನಮ್ಮ ವಿಡಿಯೋಗೊಂದು ಲೈಕ್ ಮಾಡಿದ್ರೆ ನಮಗೂ ಸ್ವಲ್ಪ ಮೋಟಿವೇಟ್ ಬೂಸ್ಟ್ ಆಗುತ್ತೆ. ಇದೇ ರೀತಿ ಯಾವುದಾದ್ರೂ ನಿಮಗೆ ಗ್ಯಾರಂಟಿಗಳಾಗಿರ್ಬೋದು, ಸರ್ಕಾರದ ಸೌಲಭ್ಯಗಳಾಗಿರ್ಬೋದು, ಅಥವಾ ಕೇಂದ್ರ ಸರ್ಕಾರದಿಂದ ಬರುವಂಥ ಒಂದು ಆನ್ಲೈನ್ ಅಪ್ಲಿಕೇಶನ್ಸ್ಗಳ ಬಗ್ಗೆ ತಿಳಿಸ್ಕೊಡೋದಕ್ಕೆ ನಮಗೂ ಸ್ವಲ್ಪ ಒಂದು ಕ್ಯೂರಿಯಾಸಿಟಿ ಬರ್ತದೆ, ಒಂದು ಹುಮ್ಮಸ್ ಬರುತ್ತೆ, ನಮಗೂ ಸ್ವಲ್ಪ ಮಾಡಬೇಕು ಅನ್ನೋ ಒಂದು ತಲೆಗೆ ಬರುತ್ತೆ. ಅರ್ಥ ಆಯ್ತಾ? ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಬೆಲ್ ಐಕಾನ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಅದೇ ರೀತಿ ನಮ್ಮ ವಿಡಿಯೋಗೊಂದು ಲೈಕ್ ಮಾಡಿಬಿಡಿ. ಸರ್, ಅದೇ ರೀತಿ ಮ್ಯಾಟ್ರಿಗೆ ಬರೋದಾದರೆ ಇನ್ನೊಂದು ಗ್ಯಾರಂಟಿ ಯಾವುದಪ್ಪ ಅಂದರೆ ರೈತರ ಸಾಲ ಮನ್ನಾ ಮಾಡ್ತೀವಿ ಅಂತ ತಿಳಿಸ್ಕೊಟ್ಟಿದ್ದಾರೆ. ಬಟ್ ಇದ್ರ ಬಗ್ಗೆ ಎಲ್ಲೂ ಸಹ ಚರ್ಚೆ ಆಗಿಲ್ಲ. ಮೊನ್ನೆ ಒಂದು ನಡೆದಿರುವಂಥ ಒಂದು ಸಭೆಯಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಅರ್ಥ ಆಯ್ತಾ? ನಮ್ಮ ಕರ್ನಾಟಕದ ಒಂದು ಉಪಮುಖ್ಯಮಂತ್ರಿಗಳು ಯಾರಿದ್ದಾರೋ ಅಂದರೆ ಡಿ ಕೆ ಶಿವಕುಮಾರ್ ಅವರು ತಿಳಿಸ್ಕೊಟ್ಟಿದ್ದಾರೆ, ಅಂದರೆ ಅನೌನ್ಸ್ ಮಾಡಿದ್ದಾರೆ. ಬಟ್ ಇನ್ನೂ ಇದ್ರ ಬಗ್ಗೆ ಎಲ್ಲೂ ಸಹ ಚರ್ಚೆ ಆಗಿಲ್ಲ. ಅರ್ಥ ಆಯ್ತಾ? ಏನಾದರೂ ನಮ್ಮ ಕೇಂದ್ರ ಸರ್ಕಾರದಲ್ಲಿ ನಮ್ಮ ಸರ್ಕಾರ ಬಂದರೆ ಏನು ಮಾಡುತ್ತೆ ಅಂದರೆ ಸುಮಾರು ರೈತರ ಸಾಲ ಮನ್ನಾ ಮಾಡಿಕೊಡ್ತೀವಿ, ಅದೇ ರೀತಿ ರೈತರಿಗೆ ಸಹಾಯ ಮಾಡಿಕೊಡ್ತೀವಿ, ನೆರವು ಕೊಡ್ತೀವಿ, ಅದೇ ರೀತಿ ವಿದ್ಯುತ್ ಏನಿದೆ ಅದನ್ನು ಸಹ ಅದಕ್ಕೂ ಸಹ ತುಂಬ ಅನುಕೂಲವನ್ನು ಮಾಡಿಕೊಡ್ತೀವಿ ಅಂತ ತಿಳಿಸ್ಕೊಟ್ಟಿದ್ದಾರೆ. ಅದೇ ರೀತಿ ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು 4ನೇ ಗ್ಯಾರಂಟಿ ಯಾವುದು ಅಂದರೆ ಒಂದು ರೈತರ ನೀರಾವರಿ ವ್ಯವಸ್ಥೆಗೆ ಸಹಾಯ ಮಾಡ್ತೀವಿ ಅಂತಲೂ ಸಹ ಖುದ್ದಾಗಿ ಹೇಳಿದ್ದಾರೆ. ಬಟ್ ಇದ್ರ ಬಗ್ಗೆ ಎಲ್ಲೂ ಸಹ ಚರ್ಚೆನೂ ಸಹ ಆಗಿಲ್ಲ. ರೈತರ ಸಾಲ ಮನ್ನಾ ಏನಿದೆ ಇದನ್ನು ಸಹ ಚರ್ಚೆನೂ ಸಹ ಆಗಿಲ್ಲ, ಇನ್ನೂ ಸಹ ಏನೋ ಇದ್ರ ಬಗ್ಗೆ ಮಾತಾಡಿಲ್ಲ. ಬಟ್ ನಿನ್ನೆ ಮಾತ್ರ ನಡೆದಿರುವಂಥ ಒಂದು ಸಭೆಯಲ್ಲಿ ಏನು ಮಾಡಿದ್ದಾರೆ, ಇದ್ರ ಬಗ್ಗೆ ಮಾತನಾಡಿದ್ದಾರೆ. ಅರ್ಥ ಆಯ್ತಾ? ಸರ್, ಅದೇ ರೀತಿ 5ನೇ ಗ್ಯಾರಂಟಿ ಯಾವುದು ಅಂದರೆ ಉದ್ಯೋಗ ಸೃಷ್ಟಿಯನ್ನು ಕೊಡ್ತೀವಿ. ಯಾರ್ಯಾರು ಯುವಕರು ನಮ್ಮ ಕರ್ನಾಟಕದಲ್ಲಿ ಈ ಒಂದು ಉದ್ಯೋಗಕ್ಕೋಸ್ಕರ ಅಲ್ದಾಡ್ತಿದ್ದೀರಾ, ಅದೇ ರೀತಿ ಕೆಲಸ ಇಲ್ಲದೆ ಯಾರೆಲ್ಲ ಒಂದು ಅಲ್ದಾಡ್ತಿದ್ದೀರಾ ಅಂಥವ್ರಿಗೆಲ್ಲ ನಾವು ಈಗಾಗಲೇ ಒಂದು ಯುವ ನಿಧಿ ಯೋಜನೆಯನ್ನು ಜಾರಿಗೆ ತಂದಿದ್ದೀವಿ. ಅಂಥವ್ರಿಗೆಲ್ಲ 3,000 ರೂಪಾಯಿ 2,000 ರೂಪಾಯಿನ ನಾವು ಈಗಾಗಲೇ ತಿಂಗಳಿಗೆ ಹಾಕ್ತಾಯಿದ್ದೀವಿ. 2 ವರ್ಷದ ಗಂಟ ಫ್ರೀಯಾಗಿ ಇರುತ್ತೆ. ಅದು 2 ವರ್ಷ ಆದ ನಂತರ ನೀವು ಆ ಹಣದಲ್ಲಿ ನೀವು ಒಂದು ಕೆಲಸವನ್ನು ರೂಪಿಸ್ಕೊಂಡು ನಿಮ್ಮ ಕಾಲ ಮೇಲೆ ನಿಂತ್ಕೊಳ್ಳೋದಕ್ಕೆ ಈ ಒಂದು ಸೌಲಭ್ಯವನ್ನು ಕೊಟ್ಟಿದ್ದೀವಿ ಅಂತ ತಿಳಿಸ್ಕೊಟ್ಟು, ಅದೇ ರೀತಿ ಅದ್ರ ಜೊತೆಗೆ ಉದ್ಯೋಗವನ್ನು ಸೃಷ್ಟಿ ಮಾಡಿಕೊಡುವಂಥ ಒಂದು ಪ್ರಯತ್ನವನ್ನು ಸಹ ನಾವು ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ನಮ್ಮ ಸರ್ಕಾರ ಏನಾದರೂ ಬಂದರೆ ಉದ್ಯೋಗ ಸೃಷ್ಟಿನೂ ಸಹ ಮಾಡಿಕೊಡ್ತೀವಿ ಅಂತ ತಿಳಿಸ್ಕೊಟ್ಟಿದ್ದಾರೆ ಈ ಗ್ಯಾರಂಟಿ ಯೋಜನೆಗಳಲ್ಲಿ. ಬಟ್ ಆದರೆ ಇದರ ಎಷ್ಟು ಮಟ್ಟಿಗೆ ಒಂದು ನೆರವೇರಿಸ್ತಾರೋ ಇಲ್ಲೋ ಗೊತ್ತಿಲ್ಲ. ಬಟ್ ಆದರೆ ಗೃಹಲಕ್ಷ್ಮಿ ಏನಿದೆ ಇದುವರೆಗೂ ಕರ್ನಾಟಕದಲ್ಲಿ ಏನೆಲ್ಲ ಒಂದು ನಡೆದಿದೆ ಅದನ್ನೆಲ್ಲ ಒಂದು ಬಗೆಹರಿಸಿದ್ದಾರೆ. ಆಯ್ತಾ? ನುಡಿದಂತೆ
ನಡೆದಿದ್ದಾರೆ ಅಂತಲೇ ಹೇಳಬಹುದು. ಇದರಲ್ಲಿ ಯಾವುದೇ ರೀತಿಯ ಒಂದು ಸಂಶಯಗಳು ಏನೂ ಇಲ್ಲ ಗುರು. ನಾನೇನು ಕಾಂಗ್ರೆಸ್ ಪರವಾಗಿ ಮಾತಾಡ್ತಿಲ್ಲ, ಬಟ್ ನಾನು ನಮಗೆ ಏನು ಅನುಕೂಲ ಆಗ್ತಿದೆ ನಮ್ಮ ಜನಗಳಿಗೆ ಅದ್ರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಬಟ್ ಆದರೆ ಇನ್ನೂ ಕೆಲವರಿಗೆ ಈ ಗೃಹಲಕ್ಷ್ಮಿ ಆಗಿರ್ಬೋದು, ಇನ್ನೇನಾದರೂ ಒಂದು ಅಪ್ಲಿಕೇಶನ್ಸ್ಗಳಾಗಿರ್ಬೋದು, ಅದೇ ರೀತಿ ಇನ್ನೂ ಒಂದು ಗೃಹ ಜ್ಯೋತಿ ಆಗಿರ್ಬೋದು, ಸಿಕ್ಕಾಪಟ್ಟೆ ಕರೆಂಟ್ ಬಿಲ್ ಬರ್ತಿದೆ ಅಂತ ಹೇಳ್ತಿದ್ದಾರೆ, ಅರ್ಥ ಆಯ್ತಾ. ಅದೇ ರೀತಿ ಹೆಂಗಾಗಿದೆ ಅಂದರೆ ಈ ಕಡೆ ಗೃಹ ಜ್ಯೋತಿಗೆ ಫ್ರೀಯಾಗಿ ಕರೆಂಟನ್ನು ಕೊಡ್ತಾ ಇದ್ದಾರೆ. ಇನ್ನೊಂದು ಕಡೆ ನೋಡೋದಾದರೆ ಬೇಸಿಗೆ ಟೈಮಲ್ಲಿ ಫ್ಯಾನನ್ನು ಜಾಸ್ತಿ ಯೂಸ್ ಮಾಡೋದ್ರಿಂದ ಒಂದು ಕರೆಂಟ್ ಬಿಲ್ ಯಥೇಚ್ಛವಾಗಿ ಏರಳವಾಗಿದೆ, ಅಂದರೆ ಹೆಚ್ಚಾಗಿ ಬರ್ತಿದೆ ಅಂತಲೇ ಹೇಳ್ಬೋದು. ಅದೇ ರೀತಿ 300 ರೂಪಾಯಿ 400 ರೂಪಾಯಿ ಬರುವಂಥ ಒಂದು ಜಾಗಗಳಲ್ಲಿ ಈಗೇನಾಗಿದೆ ಅಂದರೆ ಫ್ರೀ ಕರೆಂಟ್ ಅಂತ ಕೊಟ್ಬಿಟ್ಟು ಒಂದು ಯೂನಿಟ್ಗೆ ನಿಗದಿತ ಬೆಲೆಯನ್ನು ಏರ್ಸ್ ಮಾಡಿಕೊಟ್ಟಿದ್ದಾರೆ, ಅರ್ಥ ಆಯ್ತಾ. ಈಗ ಏನು ಮಾಡ್ತಿದ್ದಾರೆ ಅಂದರೆ ಒಂದು ಫ್ಯಾನ್ ಜಾಸ್ತಿ ಬಳಕೆ ಮಾಡುತ್ತಿರೋದ್ರಿಂದ ಕರೆಂಟ್ ಬಿಲ್ಲು ಸಿಕ್ಕಾಪಟ್ಟೆ ಒಂದು 600-700 ರೂಪಾಯಿ ಮಿನಿಮಮ್ ಬರ್ತಿದೆ. ಫ್ರೀ ಕರೆಂಟ್ ಬಿಟ್ಟು ಅಂದರೆ ಗೃಹ ಜ್ಯೋತಿ ಬಳಕೆಯನ್ನು ಬಿಟ್ಟು ಸುಮಾರು ಒಂದು ಏನಾಗ್ತಿದೆ ಅಂದರೆ ಸುಮಾರು ಒಂದು 500-600-800 ರೂಪಾಯಿ ಗಂಟನೂ ಸಹ ಒಂದು ಕರೆಂಟ್ ಬಿಲ್ ಬರ್ತಿದೆ ಅಂತಲೇ ಹೇಳ್ಬೋದು. ಇದು ಎಷ್ಟೋ ಜನಕ್ಕೆ ಒಂದು ಅಸಮಾಧಾನವನ್ನು ಉಂಟು ಮಾಡಿದೆ. ಅದೇ ರೀತಿ ಗೃಹಲಕ್ಷ್ಮಿಯರಿಗೆ ಇನ್ನೂ ಸಾಕಷ್ಟು ಅಪ್ಡೇಟ್ಗಳಿದೆ, ಬಟ್ ಆದರೆ ಇದ್ರ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ವಿಡಿಯೋ ಮಾಡಿ ತಿಳಿಸ್ಕೊಡುವಂಥ ಒಂದು ಪ್ರಯತ್ನ ಮಾಡ್ತೀನಿ. ಬಟ್ ಆದರೆ ದಯವಿಟ್ಟು ನಿಮಗೇನಾದರೂ ಗೃಹಲಕ್ಷ್ಮಿ ಹಣ ಇನ್ನೂ ಸಹ ಬರ್ತಿಲ್ಲ ಅಂದರೆ ದಯವಿಟ್ಟು ನೀವೇನು ಮಾಡ್ತೀವಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇದ್ರ ಬಗ್ಗೆ ನಾವು ಅಪ್ಡೇಟ್ಸ್ಗಳನ್ನು ಕೊಡ್ತಾನೆ ಇರ್ತೀವಿ. ದಯವಿಟ್ಟು ಯಾರೂ ಸಹ ಮಿಸ್ ಮಾಡ್ಕೊಳ್ಬೇಡಿ, ಅರ್ಥ ಆಯ್ತಾ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ನಮ್ಮ ವಿಡಿಯೋನ ಲೈಕ್ ಮಾಡಿ, ಅದೇ ರೀತಿ ಏನಾದರೂ ಡೌಟ್ಸ್ ಇರೋ ಕೂಡಲೇ ಕಮೆಂಟ್ ಮಾಡಿದ್ರೆ ಅದಕ್ಕೆ ನಾನು ರಿಪ್ಲೈ ಕೊಡುವಂಥ ಒಂದು ಪ್ರಯತ್ನ ಮಾಡ್ತೀನಿ. ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಇದೇ ರೀತಿ ಯಾವುದಾದ್ರೂ ಅಪ್ಡೇಟಿಂಗ್ ಆದಂಥ ಒಂದು ವಿಚಾರಗಳಿದ್ರೆ ಖಂಡಿತ ತಿಳಿಸ್ಕೊಡುವಂಥ ಒಂದು ಪ್ರಯತ್ನ ಮಾಡ್ತೀನಿ.